ನಮ್ಮ ಗಡಿಗೆ ಕಾಲಿಟ್ರೆ ಸಾಕು ಅಮೆರಿಕನ್ ಕಮಾಂಡರ್ಗಳನ್ನು ಸೈನಿಕರನ್ನ ಪರ್ಷಿಯನ್ ಗಲ್ಫಲ್ಲಿ ಹಾಹಾಕಾರದಿಂದ ಕಾಯ್ತಾ ಇರುವಂತಹ ಶಾರ್ಕ್ ಮೀನುಗಳಿಗೆ ಆಹಾರವಾಗಿ ಹಾಕ್ಬಿಡ್ತೀವಿ ಅಂತ ಹೇಳಿದ್ದು IRGC ಕಮಾಂಡರ್. ನಮಸ್ಕಾರ GK ಸ್ಕ್ವಾಡ್, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ಇದು ಕೇವಲ ಒಂದು ಬೆದರಿಕೆಯಲ್ಲ, ಇರಾನ್ ಸೈನ್ಯದ ಎದೆಗುಂದದ ಗರ್ಜನೆ ಅಂತಾನೆ ಕರೀಬೋದು. ಒಂದು ರೀತಿ ಕಿಂಡಲ್ ಮಾಡಿದ್ದಾರೆ. ಪರ್ಷಿಯನ್ ಗಲ್ಫಲ್ಲಿ ಅಲೆಗಳ ಕೆಳಗಡೆ ಇರುವಂತಹ ಸಾವಿರಾರು ಶಾರ್ಕ್ಗಳಿಗೆ ವಿಶ್ವದ ನಂಬರ್ 1 ಸೇನೆ ಊಟವಾಗಿ ಹೋಗ್ತಾರೆ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರೆ ಅನ್ನೋ ದೃಷ್ಟಿಯಲ್ಲಿ. ಒಂದು ಕಡೆ ಟೆಕ್ನಾಲಜಿಯ ಶಿಖರದಲ್ಲಿರೋ 50,000 ಅಮೆರಿಕನ್ ಪಡೆ, ಇನ್ನೊಂದು ಕಡೆ ಸಾವನ್ನು ಸಂಭ್ರಮಿಸೋ 10 ಲಕ್ಷಕ್ಕೂ ಹೆಚ್ಚು ಇರಾನಿಯನ್ ಆರ್ಮಿ. ಇವೆರಡರ ಡೆತ್ ಮ್ಯಾಚ್ ಶುರುವಾದರೆ ಅದರ ಔಟ್ಕಮ್ ಏನು ಅನ್ನೋದೇ ಭಯ ಹುಟ್ಟಿಸುತ್ತೆ. ಈ ಒಂದು ಡೆತ್ ಮ್ಯಾಚ್ ಶುರುವಾದರೆ ಇಡೀ ವಿಶ್ವದ ಭೂಪಟವೇ ಬದಲಾಗುವಂತಹ ಸಂದರ್ಭ ಒದಗಿ ಬರಬಹುದು. ಇವತ್ತಿನ ಈ ಸಂಚಿಕೆಯಲ್ಲಿ ಈ ಮಹಾಯುದ್ಧದ ಒಳಹೂರಣವನ್ನು, ಅಂದರೆ ಅಮೆರಿಕ ನಿಜವಾಗ್ಲೂ ಗ್ರೌಂಡ್ ಇನ್ವೇಷನ್ ಮಾಡುತ್ತಾ, ನಿಜವಾಗ್ಲೂ ಬೂಟ್ಸ್ ಆನ್ ಗ್ರೌಂಡ್ ಹಾಕುತ್ತಾ, 50,000 ಅಮೆರಿಕನ್ ಎಲೈಟ್ ಪಡೆ 10 ಲಕ್ಷ ಇರಾನಿಯನ್ ಆರ್ಮಿಯನ್ನು ಸೋಲಿಸಿ ಟೆಹರಾನ್ನ ಅಥವಾ ಸರ್ಕಾರವನ್ನು ಉರುಳಿಸಿ ರಿಜೀಮ್ ಚೇಂಜ್ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸಂಖ್ಯೆ ಅನ್ನೋದು ಕೇವಲ ಅಂಕಿಅಂಶ ಅಷ್ಟೇ. ಅಸಲಿ ಆಟ ಇರೋದು ಹೊಡೆಯುವಂತಹ ಪೆಟ್ನಲ್ಲಿ, ಅದರ ರಭಸದಲ್ಲಿ, ಅದರ ಆ್ಯಕ್ಯುರಸಿಯಲ್ಲಿ. ನೀವೆಲ್ಲ ನೋಡಿರ್ತೀರ, ದೈತ್ಯಾಕಾರದ ಮನುಷ್ಯ ರಿಂಗ್ನಲ್ಲಿರ್ತಾನೆ, ಆದರೆ ಸಣ್ಣದಾಗಿ ಕುಂಫು ಪ್ರಾಕ್ಟೀಸ್ ಮಾಡಿರೋ ಹೈಲಿ ಆ್ಯಕ್ಯುರೇಟ್ ವಾರಿಯರು ಒಂದೇ ಒಂದು ಸರಿಯಾದ ಜಾಗದಲ್ಲಿ ಪಂಚ್ ಹೊಡೆದು ದೈತ್ಯಾಕಾರದ ಮನುಷ್ಯನ ನೆಲಕ್ಕೆ ಉರುಳಿಸಿರುವಂತಹ ಸಂಗತಿಗಳನ್ನ ನೀವು ನೋಡಿರ್ತೀರ. ಅದೇ ರೀತಿ ಅಂದ್ಕೊಳ್ಳಿ, ಇಲ್ಲಿ 50,000, 10 ಲಕ್ಷ ಈ ಥರ ನಂಬರ್ಗಳು ದೊಡ್ಡದಾಗಿ ಕಾಣುತ್ತೆ, ಅಥವಾ ಅಯ್ಯೋ 1:20 ಇದೆ, ಅಮೆರಿಕ ಗ್ಯಾರಂಟಿ ಸೋಲ್ತಾರೆ ಅಂತ ಅನ್ಕೋಬೋದು. ಆದರೆ ಹಾಗಲ್ಲ. 50,000 ಹೈ ಕ್ವಾಲಿಟಿ ಇಲೈಟ್ ಸೋಲ್ಜರ್ಸು, ಇವ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ 10 ಲಕ್ಷ ಇರಾನಿಯನ್ ಆರ್ಮಿ, ಇವ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಯಾಕೆಂದರೆ ಇವರ ಟ್ರೈನಿಂಗು, ಇವರ ಟ್ಯಾಕ್ಟಿಕ್ಸು, ಇವರ ಸ್ಟ್ರಾಟಜಿ, ಮತ್ತು ಅಫ್ಕೋರ್ಸ್ ಹೋಮ್ ಗ್ರೌಂಡ್. ಈಗ ಕ್ರಿಕೆಟಲ್ಲಿ ನಾವು ಹೋಮ್ ಗ್ರೌಂಡ್ ಅಂತೀವಲ್ಲ, ಅದೇ ಥರ ಇರಾನಿಯನ್ ಹೋಮ್ ಗ್ರೌಂಡಲ್ಲಿ ಅಮೆರಿಕಾದವ್ರು ಬಂದಾಗ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಯಾಕೆಂದರೆ ಅಲ್ಲಿಯ ಟೆರೈನು, ಅಲ್ಲಿಯ ಭೂಪಟ ಅವ್ರಿಗೆ ಗೊತ್ತಿರಲ್ಲ. ಆದರೆ ಅಲ್ಲಿಯ ಇರಾನಿಯನ್ ಸೋಲ್ಜರ್ಸ್ಗೆ ಅಲ್ಲಿಯ ಇಂಚು ಕೂಡ ಗೊತ್ತಿರುತ್ತೆ. ಆ್ಯಂಬುಷ್ ಮಾಡೋದಾಗಲಿ ಅಥವಾ ಹಿಂದಿಂದ ಬಂದು ಹೊಡೆಯೋದಾಗಲಿ ಬಹಳ ಸುಲಭ ಆಗುತ್ತೆ. ಈ ಒಂದು ಟ್ಯಾಕ್ಟಿಕ್ಸಲ್ಲಿ ಅಥವಾ ಈ ಒಂದು ಆ್ಯಕ್ಯುರಸಿಲಿ ಯಾರು ಗೆಲ್ತಾರೆ ಅನ್ನೋದು ಪ್ರಶ್ನೆ. ಈಗ 50,000 ಅಮೆರಿಕನ್ ಟ್ರೂಪ್ಸಲ್ಲಿ ಅತ್ಯಂತ ಎಲೈಟ್ ಸೋಲ್ಜರ್ಸ್ 2,500 ಮೆರೀನ್ಸ್. ಇವರ ಟ್ರೈನಿಂಗ್ ನೋಡಿದ್ರೆ ಶತ್ರುಗಳು ಉಚ್ಚಯುಕೋತಾರೆ. ಅಷ್ಟು ಕಠಿಣವಾದ ಟ್ರೈನಿಂಗು, ಅಭ್ಯಾಸ ಮತ್ತು ಯುದ್ಧ ತಂತ್ರ, ಟೆಕ್ನಾಲಜಿ ಇವರ ಹತ್ರ ಇರೋದು. ವರ್ಲ್ಡ್ಸ್ ಬೆಸ್ಟ್ ಟೆಕ್ನಾಲಜಿ, ಬೆಸ್ಟ್ ವೆಪನ್ಸ್, ಬೆಸ್ಟ್ ಟ್ರೈನಿಂಗು. ಈ 2,500 ಸೋಲ್ಜರ್ಸು USS ತ್ರಿಪೋಲಿ ಅನ್ನೋ ವಾರ್ಶಿಪ್ಪಲ್ಲಿ ಬೇಸ್ ಆಗಿದ್ದಾರೆ. ಇವ್ರುಗಳು, ಈ ಮೆರೀನ್ಸ್ ಏನಿದ್ದಾರೆ, ಇವರು ಸಮುದ್ರದಿಂದ ಭೂಮಿಯ ಮೇಲೆ ಅಟ್ಯಾಕ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ಸ್. ಇವ್ರದೇ ಆದ ಸ್ವಂತ ಸಬ್ಮೆರೀನ್ಸ್ ಇರುತ್ತೆ, ಇವ್ರದೇ ಆದ ಸಾಕಷ್ಟು ಬೇರೆ ಬೇರೆ ಅಂಡರ್ ವಾಟರ್ ಟೆಕ್ನಾಲಜಿ. ಅದಾದಮೇಲೆ ಲ್ಯಾಂಡಿಗೆ ಬಂದಮೇಲೂ ಕೂಡ ಇವರು ಹ್ಯಾಂಡಲ್ ಮಾಡೋ ದೃಷ್ಟಿನೇ ಬೇರೆ. ಮತ್ತು ಅಲ್ಲೇ ಸಮುದ್ರದಿಂದನೇ ಇಲ್ಲಿಯ ಬಂಕರ್ಸ್ನ ಫಸ್ಟ್ ಉಡಾಯಿಸ್ತಾರೆ, ಇಲ್ಲಿ ಲೋಕಲ್ ಪ್ರಾಬ್ಲಮ್ಸ್ನ ನ್ಯೂಟ್ರಲೈಸ್ ಮಾಡಿ ಅದಾದಮೇಲೆ ಎಂಟರ್ ಆಗ್ತಾರೆ. ಇವರ ಟ್ಯಾಕ್ಟಿಕ್ಸು, ಟೆಕ್ನಾಲಜೀಸ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಇವ್ರುಗಳನ್ನು ಫಸ್ಟು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದೆ. ಅದಕ್ಕೆ ಆಲ್ರೆಡಿ USS ತ್ರಿಪೋಲಿಯಲ್ಲಿ ಸ್ಟೇಷನ್ ಆಗಿ ಇವ್ರುಗಳು ಕಾಯ್ತಾ ಇದ್ದಾರೆ ಈ ಒಂದು ಅಟ್ಯಾಕಲ್ಲಿ ಫ್ರಂಟ್ ಲೈನಲ್ಲಿ ಬರೋದಕ್ಕೆ. ಆದರೆ ಪ್ರಾಬ್ಲಮ್ ಏನಪ್ಪ ಅಂದರೆ, ಇರಾನಿಯನ್ ಕೋಸ್ಟು 4-5 ಕಿಲೋಮೀಟರ್ ಅಲ್ಲ, 1,000 ಕಿಲೋಮೀಟರ್ ಕೋಸ್ಟ್ ಇರೋದು. 1,000 ಕಿಲೋಮೀಟರ್. 1,000 ಕಿಲೋಮೀಟರ್ನ 2,500 ಮೆರೀನ್ಸ್ ಕವರ್ ಮಾಡೋಕ್ಕೆ ಸಾಧ್ಯನಾ? ನೀವೇ ಹೇಳಿ. ನೆಕ್ಸ್ಟ್ ಸೆಟ್ ಆಫ್ ಎಲೈಟ್ ಸೋಲ್ಜರ್ಸು 2,082 ಏರ್ಬಾರ್ನ್ ಪ್ಯಾರಾಟ್ರೂಪರ್ಸ್ ರೆಡಿ ಇದ್ದಾರೆ. ಇವ್ರ ಕೆಲಸ ಏನಂದರೆ, ಮೇಲಿಂದ ಪ್ಯಾರಾಶೂಟಲ್ಲಿ ಇವರನ್ನ ಹೆಲಿಕಾಪ್ಟ್ರಲ್ಲಿ ಹಾರ್ತಾ ಇವ್ರು ಹಾರ್ಬಿಡ್ತಾರೆ. ಎನಿಮಿ ಟೆರಿಟರಿಗೆ ಹಾರ್ತಾರೆ, ಪ್ಯಾರಾಶೂಟ್ ಓಪನ್ ಮಾಡ್ಕೊಳ್ತಾರೆ. ಅದಾದಮೇಲೆ ಇವರು ಹೋಗೋದು ಕ್ರಿಟಿಕಲ್ ಸೆಂಟರ್ಸ್ಗೆ. ಈಗ ಅತ್ಯಂತ ದೊಡ್ಡ ಕಂಪ್ಲೇಂಟ್ ಇರೋದು ಇರಾನ್ ಮೇಲೆ. ಇರಾನ್ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಆಲ್ಮೋಸ್ಟ್ ಫೈನಲೈಸ್ ಮಾಡಿ ಇನ್ನೇನು ಅಣುಬಾಂಬನ್ನು ತಯಾರಿಸೋದ್ರಲ್ಲಿ ಹತ್ತಿರ ಇದೆ ಅಂತ. ಸೊ ಈ ಒಂದು ಟೆಕ್ನಾಲಜಿಯನ್ನು ಸಂಪೂರ್ಣವಾಗಿ ನಾಶಪಡಿಸಬೇಕು ಅನ್ನೋದು ಈ ಒಂದು 82nd ಏರ್ಬಾರ್ನ್ನ ಫಸ್ಟ್ ಮಿಷನ್ ಆಗಿರುತ್ತೆ. ಆ ಥರ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಎನ್ರಿಚ್ ಆಗಿರುವಂತಹ ಯುರೇನಿಯಂ ಆಗಿರ್ಬೋದು, ಅಥವಾ ಅಲ್ಲಿ ಇರುವಂತಹ ಟೆಕ್ನಾಲಜಿಯನ್ನು ಸರ್ವನಾಶ ಮಾಡಿ ಆ ಯುರೇನಿಯಂನ ಎತ್ಕೊಳ್ಳೋದು ಅಥವಾ ಎತ್ಕೊಂಡ್ಬರೋದಾಗಲಿ, ಅಥವಾ ಬೇರೆ ಬೇರೆ ಇಲ್ಲಿಯ ಟ್ಯಾಕ್ಟಿಕಲ್ ಸೆಂಟರ್ಸು, IRGC ಅಥವಾ ಇರಾನಿಯನ್ ಆರ್ಮಿಯ ಮೇನ್ ಸೆಂಟರ್ಸ್ನ ಸರ್ವನಾಶ ಮಾಡೋದು. ಮತ್ತು ಬ್ರಿಡ್ಜ್, ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಳ್ಳೊಳ್ಳೆ ಬ್ರಿಡ್ಜಸ್ ಇರುತ್ತೆ, ಅಥವಾ ಅಂಡರ್ಗ್ರೌಂಡ್ ಬಂಕರ್ಸ್ ಇರುತ್ತೆ, ಅದನ್ನೆಲ್ಲ ಹಾಳು ಮಾಡೋದು, ಸರ್ವನಾಶ ಮಾಡೋದು. ಈ ಒಂದು 82nd ಏರ್ಬಾರ್ನ್ ಸೋಲ್ಜರ್ಸ್ನ ಸ್ಪೆಷಾಲಿಟಿ ಅಂತ ಕರಿಬೋದು. ಇವರು ಕೂಡ ಸಿದ್ಧವಾಗಿ ಗಡಿಯಲ್ಲಿ ನಿಂತಿದ್ದಾರೆ. ಟೆಕ್ನಾಲಜಿ ಅಂದರೆ ಅಮೆರಿಕ ಅಂದರೆ ಟೆಕ್ನಾಲಜಿ. ಅಮೆರಿಕ ಹತ್ರ ನೋ ಡೌಟ್ ವರ್ಲ್ಡ್ಸ್ ಬೆಸ್ಟ್ ವಾರ್ಫೇರ್ ಟೆಕ್ನಾಲಜಿ ಇದೆ. ಈಗ ಯುದ್ಧ ಶುರುವಾಯಿತು, ಗ್ರೌಂಡ್ ಇನ್ವೇಷನ್ ಆಯಿತು ಅಂದಾಗ
ಇವ್ರ ಹತ್ರ ಏರ್ಬಾರ್ನ್ F-35 ಸ್ಟೆಲ್ತ್ ಫೈಟರ್ಸ್ ಇದೆ. ಇದೇನು ಮಾಡುತ್ತೆ ಅಂದರೆ ನಿಮಗೆ ಗೊತ್ತಾಗೋದೇ ಇಲ್ಲ, ಅಥವಾ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಸಿಗಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಇರಾನಿಯನ್ಸ್ ಹತ್ರ ಅಷ್ಟೊಂದು ಒಳ್ಳೆ ಏರ್ ಡಿಫೆನ್ಸ್ ಅಥವಾ ಏರ್ ಟೆಕ್ನಾಲಜಿ ಅಥವಾ ಏರ್ ಫೋರ್ಸ್ ಕೂಡ ಇಲ್ಲ. ಏನು ಸಣ್ಣ ಪುಟ್ಟ ಏರ್ ಫೋರ್ಸು ಮತ್ತು ಏರ್ ಟೆಕ್ನಾಲಜಿ ಇತ್ತು ಅದನ್ನು ಆಲ್ರೆಡಿ US ಮತ್ತು ಇಸ್ರೇಲ್ ಸೇರಿ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಇವಾಗ ಏನಾಗುತ್ತೆ, ಒಂದು ಓಪನ್ ಗ್ರೌಂಡು, ದೊಡ್ಡ ಬೆಟಾಲಿಯನ್ಸು, ಒಂದು ಫುಲ್ ಇನ್ಫ್ಯಾಂಟ್ರಿನೇ ಇದೆ ಅಂತ ಅಂದ್ಕೊಳ್ಳಿ. ಆವಾಗ F-35 ಬಂದು ಸೀದಾ ಕಾರ್ಪೆಟ್ ಬಾಂಬಿಂಗ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು ಕ್ಷಣದಲ್ಲಿ ಅಷ್ಟು ಇರಾನಿಯನ್ ಸೋಲ್ಜರ್ಸು ಸರ್ವನಾಶ ಆಗಿಬಿಡ್ತಾರೆ. ಅವ್ರು ಹಿಂಗೆ ಮೇಲೆ ಬಿಡೋಷ್ಟೊತ್ತಿಗೆ ಬಾಂಬ್ ಬಿದ್ದೋಗಿರುತ್ತೆ. ಸೊ ಆ ಥರ ಟೆಕ್ನಾಲಜಿಲಿ ಬಹಳ ಅಡ್ವಾನ್ಸ್ಡ್ ಇದ್ದಾರೆ. ಎರಡನೇದು, ಅಮೆರಿಕ ಹತ್ರ ಇರುವಂತಹ ಸ್ಟೆಲ್ತ್ ಡ್ರೋನ್ಸ್, ಅದು ತುಂಬ ಹೈಟಲ್ಲಿ, ರೇಡರ್ಗೆ ಸಿಗದಿರೋಷ್ಟು ಹೈಟಲ್ಲಿ ಹಾರ್ತಾ ಇರುತ್ತೆ. ಅಲ್ಲಿಂದ ಪಿನ್ ಪಾಯಿಂಟ್ ಆ್ಯಕ್ಯುರೇಸಿಯಲ್ಲಿ ಯಾವುದೇ ಕೆಳಗಡೆ ಕಾಣುವಂತಹ ಬೆಟಾಲಿಯನ್ಸ್, ಈಗ ಒಂದು ವಾಸ್ಟ್ ಪ್ಲೇನ್ ಲ್ಯಾಂಡಲ್ಲೋ ಅಥವಾ ಮೌಂಟೇನಿಯಸ್ ರೀಜನಲ್ಲೋ ಒಂದು IRGC ಕಮಾಂಡು ಅಥವಾ ಒಂದು ಬ್ರಿಗೇಡು ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಮೂಮೆಂಟ್ ಮಾಡ್ತಾ ಇದೆ. ಆ ಮೂಮೆಂಟನ್ನು ಆ ಡ್ರೋನ್ ನೋಟಿಸ್ ಮಾಡಿದ್ರೆ ಅಲ್ಲಿಂದ US ಅವರು ಡೈರೆಕ್ಟಾಗಿ ಕಮಾಂಡ್ ಕೊಡ್ತಾರೆ, ಬ್ಲಾಸ್ಟ್ ಮಾಡಿ ಅಂತ. ಅಲ್ಲಿಂದ ಒಂದು ದೊಡ್ಡ ಮಿಸೈಲ್ ಬಂದುಬಿದ್ರೆ ಇಡೀ ಆ ಒಂದು ಏರಿಯಾನೇ ಸರ್ವನಾಶ ಆಗೋಗುತ್ತೆ, ಮತ್ತು ಅಷ್ಟು ಕಮಾಂಡ್ ಕೂಡ ಇಮ್ಮಿಡಿಯೇಟ್ಲಿ ಸರ್ವನಾಶ ಆಗುತ್ತೆ. ಈ ಥರ ಹೈ ಎಂಡ್ ಟೆಕ್ನಾಲಜಿ ಇರೋದ್ರಿಂದ ವಾರ್ಫೇರಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಪೊಸಿಷನ್ ಕೂಡ ಇದೆ ಅಮೆರಿಕ. 50,000 ವೆಸಸ್ 10 ಲಕ್ಷ ಸಂಖ್ಯೆಗಿಂತ ಸ್ಕೆಚ್ ಮುಖ್ಯ, ಏನಂತೀರಾ? 50,000 ಸೋಲ್ಜರ್ಸು ಬಹಳ ಕಮ್ಮಿ, 10 ಲಕ್ಷದ ಮುಂದೆ ಅನ್ಬೋದು, ಅಥವಾ 1:20 ಅನ್ಬೋದು. ಆದರೆ 2026 ಯುದ್ಧ ತಂತ್ರ ಅಂದರೆ 10 ಲಕ್ಷ ಜನಗಳ ಜೊತೆ ಹೊಡೆದಾಡೋದಲ್ಲ, ನಿಮ್ಮ ಪ್ರಿಸಿಷನ್ ಸರ್ಜಿಕಲ್ ಸ್ಟ್ರೈಕ್ಸ್ನ ಮಾಡೋದು. ಈಗ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಮಾಡಿದಾಗ ಕೂಡ ಪಾಕಿಸ್ತಾನ ಆರ್ಮಿಯನ್ನು ಭಾರತ ದೇಶದ ಆರ್ಮಿ ಎಂಗೇಜ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅವರ ಆರ್ಮಿ ಕೂಡ ದೊಡ್ಡ ಸಂಖ್ಯೆಯಲ್ಲಿದೆ. ಯುದ್ಧ ಎಸ್ಕಲೇಟ್ ಆಗಿಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡೋದು. ಸೋಲ್ಜರ್ ಟು ಸೋಲ್ಜರ್ ಫೈಟ್ ಮಾಡ್ತಾ ಇಲ್ಲ, ಇಲ್ಲಿ ಫೈಟ್ ಮಾಡ್ತಾ ಇರೋದು ಆಬ್ಜೆಕ್ಟಿವ್. ಏನು ನಿಮ್ಮ ಆಬ್ಜೆಕ್ಟಿವ್, ಆ ಆಬ್ಜೆಕ್ಟಿವ್ನ ಫುಲ್ಫಿಲ್ ಮಾಡ್ಕೋಬೇಕು. ಸೊ 50,000 ಇಲೈಟ್ ಸೋಲ್ಜರ್ಸ್ನ ಗುರಿ ಏನಾಗಿರುತ್ತೆ, ಅವ್ರಿಗೆ ಕೊಟ್ಟಿರುವಂತಹ ಮಿಷನ್ಸ್ 10 ಲಕ್ಷ ಜನರನ್ನು ಫೇಸ್ ಮಾಡೋದಲ್ಲ, ಅಥವಾ 10 ಲಕ್ಷ ಸೋಲ್ಜರ್ ಜೊತೆ ಫೈಟಿಂಗ್ ಮಾಡೋದಲ್ಲ. ಅವರಿಗೆ ಅವ್ರದ್ದೇ ಆದ ಪ್ರಿಸೈಸ್ ಮೆಥಡ್ಸಲ್ಲಿ ಸರ್ಜಿಕಲ್ ಸ್ಟ್ರೈಕ್ಸ್ ಮಾಡಿ ಅವರ ಆಬ್ಜೆಕ್ಟಿವ್ಸ್ನ ಮೀಟ್ ಮಾಡಿ ಅಲ್ಲಿಂದ ಸೇಫ್ ಆ್ಯಂಡ್ ಕ್ವಿಕ್ಕಾಗಿ ಹೊರಗೆ ಬರೋದು ಮಾತ್ರ ಅವರ ತಂತ್ರ ಆಗಿರುತ್ತೆ. ಇದನ್ನು ತಡೆ ಹಿಡಿಯೋದ್ರಲ್ಲಿ 10 ಲಕ್ಷ ಇರಾನಿಯನ್ ಸೋಲ್ಜರ್ಸು ಸಫಲರಾಗ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ನಾಣ್ಯದ ಇನ್ನೊಂದು ಮುಖವನ್ನು ನೋಡೋಣ. ಅಮೇರಿಕಾದ ಹತ್ರ ಲೇಟೆಸ್ಟ್ ಟೆಕ್ನಾಲಜಿ, ಮ್ಯಾನ್ ಪವರು ಪ್ರತಿಯೊಂದು ಇರ್ಬೋದು. ಆದರೆ ಇರಾನ್ ಹತ್ರ ಯಾರ ಹತ್ರ ಇರ್ದಿರುವಂತಹ ಒಂದು ಬಲಿದಾನದ ಸೈನ್ಯ ಇದೆ. ಅಂದರೆ ಅವ್ರು ಹೇಳೋದೇ ಅದು, ನಾವು ಸಂಬಳಕ್ಕೋಸ್ಕರ ಕೆಲಸ ಮಾಡಲ್ಲ, ನಾವು ನಮ್ಮನ್ನು ದೇಶಕ್ಕೋಸ್ಕರ ಅರ್ಪಣೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ ಒಂದು ಆರ್ಮಿಯಲ್ಲಿ ಕೆಲಸ ಮಾಡ್ತಿರೋದು, ಅದಕ್ಕೆ ನಾವು ಪ್ರಾಣವನ್ನು ತ್ಯಾಗ ಮಾಡೋದಕ್ಕೆ ಸದಾ ಸಿದ್ಧವಾಗಿದ್ದೀವಿ ಅಂತ. ಸೊ ಈ ಥರ ಮೈಂಡ್ಸೆಟ್ಟಲ್ಲಿರುವಂತಹ ಆರ್ಮಿಯನ್ನು ಸೋಲಿಸೋದು ಅಥವಾ ಎದುರು ಹಾಕೊಳ್ಳೋದು ಬಹಳ ಬಹಳ ಕಷ್ಟದ ವಿಚಾರ. ಇರಾನ್ ಸೈನಿಕರಿಗೆ ಪ್ರಾಣಕ್ಕಿಂತ ದೇಶನೇ ಹೆಚ್ಚು. IRGC ಬಹಳ ಮುಖ್ಯವಾದ ಪದ, ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ ಕೋರ್. ಇವರ ಮುಖ್ಯವಾದ ಉದ್ದೇಶ ಸರ್ಕಾರವನ್ನು ಪ್ರೊಟೆಕ್ಟ್ ಮಾಡೋದು. ಸರಿಸುಮಾರು 1 ರಿಂದ 1.5 ಲಕ್ಷ ಜನ IRGC ಸೋಲ್ಜರ್ಸ್ ಇದ್ದಾರೆ. ಇವರು ಎಲೈಟ್ ಫೋರ್ಸ್. ಅದು ಬಿಟ್ಟು 9 ಲಕ್ಷ ರೆಗ್ಯುಲರ್ ಇರಾನಿಯನ್ ಆರ್ಮಿ ಇದೆ. ಇರಾನಿಯನ್ ಆರ್ಮಿ ಕೂಡ IRGC ಕಂಟ್ರೋಲಲ್ಲೇ ಇರೋದು. IRGC ಏನು ಕಮಾಂಡ್ ಕೊಡುತ್ತೋ ಅದರ ಪ್ರಕಾರನೇ ಸಂಪೂರ್ಣವಾಗಿ ನಡ್ಕೊಳ್ಳುತ್ತೆ. 1 ತಿಂಗಳಿಗಿಂತಲೂ ಹೆಚ್ಚು ಕಾಲ ಈ ಒಂದು ಯುದ್ಧ ನಡೆದಿದೆ ಅಂದರೆ IRGC ಅವರ ಪಾತ್ರ ಬಹಳ ವಿಶೇಷ. ಯಾಕೆಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವರ್ಲ್ಡಲ್ಲಿ ಇರಾನ್ ದೇಶ ಅಮೆರಿಕ ಇಸ್ರೇಲ್ನ ಎದುರಾಕೊಂಡು 1 ತಿಂಗಳ ಕಾಲ ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ IRGC ಅವರ ಟ್ಯಾಕ್ಟಿಕ್ಸ್ ಕೂಡ ಬಹಳ ಚೆನ್ನಾಗಿದೆ ಅಂತ. ಈಗ ಅಮೆರಿಕದ ಹತ್ರ ದೊಡ್ಡ ದೊಡ್ಡ ಶಿಪ್ಸು, ದೊಡ್ಡ ದೊಡ್ಡ ಫೈಟರ್ ಜೆಟ್ಸ್ ಇದ್ದರೆ, ಇರಾನ್ IRGC ಹತ್ರ ಚಿಕ್ಕ ಚಿಕ್ಕ ಡ್ರೋನ್ಗಳು, ಆಮೇಲೆ ಚಿಕ್ಕ ಚಿಕ್ಕ ಬೋಟ್ಗಳು ಇದೆ. ಈಗ ದೊಡ್ಡ ಹಡಗನ್ನು 20 ಚಿಕ್ಕ ಚಿಕ್ಕ ಹಡಗುಗಳು ಆ ಕಡೆ ಈ ಕಡೆಯಿಂದ ಬಂದು ಸುತ್ತುವರೆದು ಬಿಟ್ರೆ ಅವರೆಲ್ಲ ಅವ್ರು ಹೇಳ್ದಂಗೆ ನಾವು ನಮ್ಮ ಪ್ರಾಣವನ್ನು ತ್ಯಾಗ ಮಾಡೋದಕ್ಕೆ ಸೀದಾ ವಿಯೆಟ್ನಾಂ ವಾರಲ್ಲಿ ಅಥವಾ ಸಾಕಷ್ಟು ಬೇರೆ ಬೇರೆ, ಈಗ ಅಮೇರಿಕನ್ ಜಾಪನೀಸ್ ವಾರಲ್ಲೂ ಕೂಡ ಜಪಾನ್ ದೇಶದ ಫೈಟರ್ ಜೆಟ್ಸು ಸೀದಾ ಅಮೇರಿಕನ್ ವಾರ್ ಬೋಟ್ಸ್ಗೆ ಹೋಗಿ ಸೀದಾ ಗುದ್ಕೊಂಬಿಡೋದು. ಯಾಕೆಂದರೆ ಅವ್ರಿಗೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಂಡ್ರೂ ಪರವಾಗಿಲ್ಲ, ಮೇಯ್ನು ಆ ದೊಡ್ಡ ಹಡಗಿದೆಯಲ್ಲ, ಯಾಕೆಂದರೆ ಆ ಹಡಗಲ್ಲಿ ವಿಮಾನಗಳಿರುತ್ತೆ, ಲಾಜಿಸ್ಟಿಕ್ಸ್ ಇರುತ್ತೆ, ಬಾಂಬ್ಗಳಿರುತ್ತೆ, ಮಿಸೈಲ್ಸ್ ಇರುತ್ತೆ, ಅದು ಸರ್ವನಾಶ ಆಗಿಬಿಟ್ರೆ ನಮ್ಮ ದೇಶದ ಕಡೆ ನೆಕ್ಸ್ಟ್ ಬರ್ತಾ ಇರುವಂತಹ ಕುತ್ತನ್ನು ತಡಿಬೋದು ಅನ್ನೋ ದೃಷ್ಟಿಯಲ್ಲಿ ಜಪಾನ್ನ ಫೈಟರ್ ಜೆಟ್ಸ್ಗಳು ಸೀದಾ ಹೋಗಿ ಅಮೇರಿಕದ ದೊಡ್ಡ ಹಡಗುಗಳಿಗೆ, ವಾರ್ಶಿಪ್ಸ್ಗೆ ಹೋಗಿ ಗುದ್ದಿ ತಮ್ಮನ್ನು ತಾವು ಅರ್ಪಣೆಯನ್ನು ಮಾಡ್ಕೋತಾ ಇದ್ರು. ಅದೇ ರೀತಿ IRGC ಕೂಡ ತನ್ನ ಸಣ್ಣ ಸಣ್ಣ ಬೋಟ್ಗಳ ಮೂಲಕ ಈ ಅಮೇರಿಕನ್ ವಾರ್ಶಿಪ್ಸ್ ಏನು ಪರ್ಷಿಯನ್ ಗಲ್ಫಲ್ಲಿದೆ ಅದನ್ನು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಬಹಳ ಕಷ್ಟ ಆಗುತ್ತೆ ಅಮೇರಿಕನ್ಗೆ ಅದನ್ನು ಫೇಸ್ ಮಾಡೋದಕ್ಕೆ.
ಇವ್ರದ್ದು ಬಹಳ ಸಿಂಪಲ್ ತತ್ವ, ನಮ್ಮ ನೆಲಕ್ಕೆ ನೀವು ಕಾಲಿಟ್ರೆ ನಾವು ಸತ್ರು ಪರವಾಗಿಲ್ಲ, ನೀವಂತೂ ವಾಪಸ್ ಜೀವಂತವಾಗಿ ಹೋಗಲ್ಲ ಅಂತ. ಇರಾನ್ ದೇಶದ ಒಟ್ಟು ಜನಸಂಖ್ಯೆ 10 ಕೋಟಿ. 10 ಕೋಟಿ ಜನರಲ್ಲಿ ಆಲ್ಮೋಸ್ಟ್ ಒಂದು 20 ಲಕ್ಷ ಜನ ಫೋರ್ಸಸ್ಸಲ್ಲಿದ್ದಾರೆ. ಫೋರ್ಸಸ್ ಅಂದರೆ ಪೊಲೀಸ್ ಫೋರ್ಸ್, ಅಂದರೆ ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸಸ್ಸಲ್ಲಿ 2 ಲಕ್ಷ ಜನ ಇದ್ದಾರೆ. ಅದು ಬಿಟ್ಟು IRGCಲಿ ಹೇಳೋದು 1 ರಿಂದ 1.5 ಲಕ್ಷ ಅಂತ, ಆ್ಯಕ್ಚುಲಿ 1,90,000 ಅನ್ನೋದು ಫಿಗರ್ಸ್ ಇರೋದು. ಮೂರನೇದು ರೆಗ್ಯುಲರ್ ಆರ್ಮಿ ಅಥವಾ ಆರ್ಮ್ಡ್ ಫೋರ್ಸಸ್, ಇದರಲ್ಲಿ 4,20,000 ಜನ ಇದ್ದಾರೆ. ಇದರಲ್ಲಿ ನೇವಿ, ಏರ್ಫೋರ್ಸು ಮತ್ತು ಈ ಮಿಸೈಲ್ಸು ಮತ್ತು ಆ್ಯಂಟಿ ಏರ್ಕ್ರಾಫ್ಟ್ನ ಹ್ಯಾಂಡ್ಲ್ ಮಾಡೋದಕ್ಕೆ ಒಂದು ಟ್ರೂಪು, ಇದಿಷ್ಟು ಜನ ಸೇರಿ. ಇನ್ನೊಂದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುವಂತಹ ಬಸೀಜ್ ಆರ್ಮಿ ಇದೆ. ಬಸೀಜ್ ಆರ್ಮಿ ಎಲ್ಲದಕ್ಕಿಂತ ಡೇಂಜರಸ್ ಆರ್ಮಿ. ಯಾಕೆಂದರೆ ಇವರು ಪ್ಯಾರಾಮಿಲಿಟ್ರಿ ಇದ್ದಂಗೆ. ಇವರೆಲ್ಲ ರೆಗ್ಯುಲರ್ ರೈತರು, ಕೆಲಸಗಾರರು, ದೇಶವನ್ನು ಕಾಯುವಂತಹ ಸಮಯದಲ್ಲಿ ಅಥವಾ ದೇಶ ಪ್ರಾಬ್ಲಮಲ್ಲಿದೆ ಅಂದಾಗ ಎನ್ರೋಲ್ ಮಾಡ್ಕೊಂಡಿರುವಂತಹ ಜನರು. ಇವರು 10 ಲಕ್ಷ ಜನ ಇದ್ದಾರೆ. ಇಮ್ಯಾಜಿನ್ ಮಾಡಿ, ಇವರೆಲ್ಲ ಆರ್ಮ್ಡ್ 10 ಲಕ್ಷ ಜನ. ಇವರೆಲ್ಲ ಒಟ್ಟಿಗೆ ಸೇರಿಸಿದ್ರೆ ಸರಿಸುಮಾರು ಬರೀ 10 ಲಕ್ಷ ಅಂತ ಏನು ಪೇಪರಲ್ಲಿ ನಾವು ಹೇಳ್ತಾ ಇದ್ದೀವಿ, ಅದು ಡಬಲ್ ಆಗಿಬಿಡುತ್ತೆ, 20 ಲಕ್ಷ ಆಗೋಗುತ್ತೆ. ಸೊ ಈ ರೀತಿ ಇರಾನಿಯನ್ IRGC ತನ್ನ ಫೋರ್ಸಸ್ಸನ್ನು ಎಲ್ಲ ಬಾರ್ಡರ್ಸಲ್ಲೂ ಕೂಡ ಈಗ ಮೊಬಿಲೈಸ್ ಮಾಡ್ತಾ ಹೋಗ್ತಾ ಇದೆ. ಮೊಸಾಯಿಕ್ ಡಿಫೆನ್ಸ್, ಕತ್ತರಿಸಿದ್ರೂ ಸಾಯದ ಹಾವಿನ ತಂತ್ರ. ಈಗ ಅಮೆರಿಕಾ ಆರ್ಮಿ ಅಥವಾ ಅಮೆರಿಕನ್ ಏರ್ಫೋರ್ಸ್ ಅಥವಾ ಅಮೆರಿಕನ್ ಸಂಪೂರ್ಣವಾಗಿ ಒಂದು ಗೌರ್ಮೆಂಟ್ ಅಂತ ತೊಗೊಂಡ್ರೆ ಸೆಂಟ್ರಲೈಸ್ಡ್ ಆಗಿರುತ್ತೆ, ಒಂದು ಕಮಾಂಡ್ ಸೆಂಟರ್ ಅಂತ ಇರುತ್ತೆ. ಅಲ್ಲಿಂದ ಎಲ್ಲ ಇಂಟೆಲಿಜೆನ್ಸು, ವಾರ್ ಔಟ್ಪುಟ್ಸು, ಇನ್ಪುಟ್ಸು, ನೂರಾರು ವಿಷಯಗಳ ಒಂದು ಕಮಾಂಡ್ ಸೆಂಟರಿಂದ ಆಪ್ರೇಟ್ ಮಾಡ್ತಾ ಇರ್ತಾರೆ. ಈ ಒಂದು ಜಾಗವನ್ನು ಹೊಡೆದಾಕಿದ್ರೆ ಇವರು ಇಡೀ ಅಮೆರಿಕ ದೇಶನೇ ಕನ್ಫ್ಯೂಸ್ ಆಗಿಬಿಡುತ್ತೆ, ಏನು ಮಾಡೋದು ಗೊತ್ತಾಗಲ್ಲ, ಕಳೆದೋಗ್ಬಿಡ್ತಾರೆ. ಆದರೆ ಇರಾನು ಇದರ ಎಕ್ಸಾಕ್ಟ್ ಆಪೋಸಿಟ್ ಮಾಡಿದೆ. ಏನಂದರೆ ಅವ್ರಿಗೆ ಗೊತ್ತಿತ್ತು ಈ ಕೆಲಸವನ್ನು ಅಮೇರಿಕಾ ಅಥವಾ ಯಾರು ಒಂದು ದೇಶ, ಇಸ್ರೇಲ್ ನಮ್ಮ ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ. ಅದಕ್ಕೆ ಇಡೀ ಕಮಾಂಡ್ ಸೆಂಟರ್ಸ್ನ 31 ಮೊಸಾಯಿಕ್ಸ್ ಆಗಿ ಡಿವೈಡ್ ಮಾಡಿಬಿಟ್ಟಿದೆ. ಈಗ ಹೆಂಗೆ ನಮ್ಮ ದೇಶವನ್ನು ನಾವು 30 ಸ್ಟೇಟಾಗಿ ಡಿವೈಡ್ ಮಾಡಿದ್ದೀವೋ ಅದೇ ರೀತಿ ಈ ಒಂದು ಪ್ರತಿಯೊಂದು ಒಂದು ಸ್ಟೇಟ್ಸ್ ಅಂದ್ಕೊಳ್ಳಿ ಅಥವಾ ಒಂದು ಕಮಾಂಡ್ ಸೆಂಟರ್ ಅಂದ್ಕೊಳ್ಳಿ, ಇವರೆಲ್ಲ ಟೋಟಲಿ ಇಂಡಿಪೆಂಡೆಂಟು. ಒಬ್ಬರು ಮಾತೊಬ್ಬರು ಕೇಳ್ತಾರೆ, ಆದರೆ ಒಬ್ಬರು ಸರ್ವನಾಶ ಆಗಿಬಿಟ್ರೆ. ಈಗ ಟೆಹರಾನು ಎಲ್ಲದಕ್ಕಿಂತ ಮುಖ್ಯವಾದ ಸೆಂಟ್ರು ಅಂತ ಬೇರೆಯವ್ರು ಅಂದ್ಕೊಂಡಿದ್ದಾರೆ ಶತ್ರುಗಳು, ಅದನ್ನು ಸರ್ವನಾಶ ಮಾಡಿದ್ರು. ಅಯತುಲ್ಲಾ ಖಮೇನಿಯನ್ನು ಸಾಯಿಸಿದ್ರು. ಎಷ್ಟೋ ನೂರಾರು IRGC ಕಮಾಂಡರ್ಸ್ನ, ಟಾಪ್ ಮೋಸ್ಟ್ ಲೀಡರ್ಸ್ನ, ಪೊಲಿಟಿಕಲ್ ಲೀಡರ್ಸ್ನ ಸರ್ವನಾಶ ಮಾಡಿದ್ರು. ಆದರೂ ಕೂಡ 30 ದಿವಸಗಳ ನಂತರ ಕೂಡ ಯುದ್ಧ ಇನ್ನೂ ಸ್ಟ್ರಾಂಗ್ ಆಗಿ ನಡೀತದೆ. ಯಾಕೆ ಅಂದರೆ ಇದೇ ಮೊಸಾಯಿಕ್ ಡಿಫೆನ್ಸ್ ಐಡಿಯಾಯಿಂದ. ಫಸ್ಟೇ ಗೊತ್ತಿತ್ತು ಈ ಥರ ಮಾಡ್ತಾರೆ ಅಂತ. ಅದಕ್ಕೆ ಇರಾಕ್ ಮತ್ತು ಇರಾನ್ ಯುದ್ಧವಾದ ನಂತರ ಹಾಗೆ ಜಗತ್ತಿನ ಬೇರೆ ಬೇರೆ ಯುದ್ಧಗಳನ್ನು ನೋಡಿ ಅರ್ಥಕೊಂಡಂತಹ IRGC ಈ ಒಂದು ತತ್ವ ಸಿದ್ಧಾಂತವನ್ನು ಈ ಒಂದು ಯುದ್ಧದಲ್ಲಿ ಯೂಸ್ ಮಾಡ್ತು. ಇದರಿಂದ ಏನಾಯಿತು, ಎಷ್ಟು 30 ಕಮಾಂಡ್ ಸೆಂಟರ್ನ ಹೊಡೆದ್ರೂ ಇನ್ನೊಂದು 4 ಕಮಾಂಡ್ ಸೆಂಟರ್ ಹುಟ್ಟಿಸೋ ಅಷ್ಟು ಈ ಒಂದು ಮೊಸಾಯಿಕ್ ಡಿಫೆನ್ಸ್ ಥಾಟ್ ಪ್ರಾಸೆಸ್ನ ಶುರು ಮಾಡಿಕೊಂಡಿದೆ ಇರಾನ್. ಅಂದರೆ ನೀವು ಈ ಕಡೆಯಿಂದ ಹಲ್ಲಿ ಬಾಲ ಕಡಿದ್ರೆ ಅದು ಅಲ್ಲಾಡ್ತಾ ಇರುತ್ತೆ, ಆಮೇಲೆ ಮುಂದೆ ಹೋಗಿ ಅಲ್ಲಿ ತನ್ನದೇ ಆದ ಹೊಸ ಬಾಲವನ್ನು ಕೂಡ ಬೆಳೆಸ್ಕೊಳ್ಳುತ್ತೆ. ಆ ರೀತಿ ಒಂದು ಥಾಟ್ ಪ್ರಾಸೆಸ್ನ ಮಾಡಿದ್ದಾರೆ. ಬ್ರಿಲಿಯಂಟ್ ಅಲ್ವಾ? ಈಗ ಸದ್ಯಕ್ಕೆ ನಾವು ಕೇಳ್ಪಡ್ತಾ ಇರುವಂತಹ ಮೊಸಾಯಿಕ್ ಡಿಫೆನ್ಸ್ ಡಾಕ್ಟ್ರಿನ್ನ ಇರಾನ್ಗೆ ಪರಿಚಯ ಮಾಡಿಕೊಟ್ಟವರು ಇಲ್ಲಿನ IRGC ಕಮಾಂಡರ್ ಆದ ಮೊಹಮ್ಮದ್ ಅಲಿ ಜಾಫ್ರಿ ಅನ್ನೋರು. ಇವರು 1980ರ ಇರಾನ್ ಇರಾಕ್ ವಾರ್ ಹಾಗೆ 2003ರಲ್ಲಿ ಒಂದು ಕ್ರಿಟಿಕಲ್ ವಾರ್ ನಡೀತು ಅಮೆರಿಕ ಹಾಗೆ ಇರಾಕ್ ನಡುವೆ. ಅಮೆರಿಕ ಇರಾಕ್ ದೇಶವನ್ನು ಕೇವಲ 3 ವಾರದಲ್ಲಿ ಸದಾ ಬಡಿದು ಬಾಗ್ದಾದ್ ನಗರವನ್ನು ಉಡೀಸ್ ಮಾಡ್ತು. ಸದ್ದಾಮ್ ಹುಸೇನ್ನ ಬಂಕರ್ ಒಳಗೆ ಓಡೋಂಗೆ ಮಾಡ್ತು. ಇಡೀ ಕಮಾಂಡನ್ನು ಕೇವಲ 3 ವಾರದಲ್ಲಿ ಉಳಿಸ್ತು. ಹೆಂಗೆ ಎಲ್ಲ ಮಿಲಿಟ್ರಿ ಕಮಾಂಡರ್ಸ್ ಟಾಪ್ ಮೋಸ್ಟ್ ಲೆವೆಲಲ್ಲಿ ಇದ್ದವರು ಎಲ್ಲರೂ ಬಾಗ್ದಾದಲ್ಲೇ ಇದ್ದರು. ಸದ್ದಾಮ್ ಹುಸೇನ್ ಕೂಡ ಬಾಗ್ದಾದಲ್ಲೇ ಇದ್ದರು. ಈ ಒಂದು ಸೆಂಟ್ರಲೈಸ್ ಕಮಾಂಡ್ನ ಉರುಳಿಸಿದ್ರು, ಮಿಕ್ಕಿದವರೆಲ್ಲ ಬಿದ್ದೋದ್ರು. ಯಾಕೆಂದರೆ ಇಲ್ಲಿಂದ ಕಮ್ಯುನಿಕೇಷನ್ಸ್ ಹೋದರೆ ತಾನೇ ಅವ್ರುಗಳು ಆ್ಯಕ್ಟ್ ಮಾಡೋದು. ಆದರೆ ಈ ಮೊಸಾಯಿಕ್ ಡಾಕ್ಟ್ರಿನಲ್ಲಿ ಏನು, ಎಲ್ರಿಗೂ ಮುಂಚೆನೇ ಕೊಟ್ಬಿಟ್ಟಿರ್ತಾರೆ ಆಬ್ಜೆಕ್ಟಿವ್ಸು. ಈಗ ನೀನು ಏನೇ ಪ್ರಾಬ್ಲಮ್ ಆದ್ರೂ ನೀನು ಒಮಾನ್ನ ಬಾಂಬ್ ಮಾಡ್ತಾ ಇರಬೇಕು, ನೀನು ಕುವೈತ್ನ ಬಾಂಬ್ ಮಾಡ್ತಾ ಇರಬೇಕು, ನೀನು ಇಲ್ಲಿಯ ರಿಫೈನರಿನ ಟಾರ್ಗೆಟ್ ಮಾಡ್ತಾ ಇರಬೇಕು. ಈ ಥರ 31 ಕಮಾಂಡ್ಗೂ 31 ಆದೇಶಗಳು ಆಲ್ರೆಡಿ ಗೊತ್ತು ಅವ್ರು ಏನೇನು ಮಾಡಬೇಕು. ಈ ಕಮಾಂಡ್ ಏನಾದ್ರು ಅಳಿಸೋದ್ರೆ ನಾವೇನು ಮಾಡಬೇಕು ಅಂತ ಅಷ್ಟು ಜನಕ್ಕೂ ಮುಂಚಿತವಾಗಿಯೇ 20-25 ವರ್ಷದಿಂದ ಟ್ರೈನಿಂಗ್ ನಡೀತದೆ ಈ ವಿಚಾರವಾಗಿ. ಇವಾಗ ಅದೆಲ್ಲ ಯೂಸಿಗೆ ಅಮೆರಿಕ ಹಾಗೆ ಇಸ್ರೇಲ್ಗೆ ತಲೆನೋವಾಗಿರುವಂತಹ ಇರಾನಿಯನ್ ಇನ್ನೊಂದು ಟೆಕ್ನಾಲಜಿ ಅಂದರೆ, ಇವರೆಲ್ಲ ಅಮೆರಿಕ ಇಸ್ರೇಲು ಬರೀ ಏರ್ಫೋರ್ಸ್ನ ಯೂಸ್ ಮಾಡ್ತದೆ. ಆದರೆ ಇರಾನ್ ಮುಂಚೆಯಿಂದ ಯೋಚನೆ ಮಾಡಿ, ನಮ್ಮ ಹತ್ರ ಏರ್ಫೋರ್ಸ್ ಇಲ್ಲ, ನಮ್ಮ ವೀಕ್ನೆಸ್ ನಮ್ಗೆ ಏನು ಅಂತ ಗೊತ್ತು, ಆದರೆ ನಮ್ಮ ಸ್ಟ್ರೆಂತ್ ಏನು, ನಮ್ಮ ಜಿಯೋಗ್ರಫಿ, ನಮ್ಮ ಬೆಟ್ಟ ಗುಡ್ಡಗಳು, ಹಾಗೆ ನಮ್ಮ ಪಾತಾಳಗಳು. ಸೊ ಇವರೇನು ಮಾಡಿದ್ರು, ತುಂಬ ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ ತುಂಬ ಆಳವಾದ ಬಂಕರ್ಗಳನ್ನ ಸಿದ್ಧತೆ ಮಾಡಿಕೊಂಡು ಒಳಗೆ ಅಂಡರ್ಗ್ರೌಂಡ್ ಮಿಸೈಲ್ ಸಿಟೀಸ್ನ ತಯಾರು ಮಾಡಿಕೊಂಡ್ರು.
ಆ ಮಿಸೈಲ್ ಸಿಟೀಸಲ್ಲಿ ಏನೇನು ಇಡ್ಬೋದು ಪ್ರತಿಯೊಂದು ಡ್ರೋನ್ಸು, ಮಿಸೈಲ್ ಲಾಂಚರ್ಸು, ರಾಕೆಟ್ ಲಾಂಚರ್ಸು, ಆ್ಯಂಟಿ ಏರ್ಕ್ರಾಫ್ಟ್ ಬ್ಯಾಟ್ರೀಸು ಎಲ್ಲದನ್ನು ಆಮೇಲೆ ಬೋಟ್ಸ್ಗಳು, ಮಿನಿ ಏನೇನು ಇಡ್ಬೋದು ಪ್ರತಿಯೊಂದನ್ನು ಅದರೊಳಗೆ ಇಡೋಕ್ಕೆ ಶುರು ಮಾಡಿದ್ರು. ಅದರಿಂದ ಏನಾಯಿತು, ಹೊರಗಿನ ಕಣ್ಣಿಗೆ ನಿಮಗೇನು ಕಾಣಿಸ್ತಾ ಇರಲಿಲ್ಲ, ಆದರೆ ಇರಾನ್ ಹತ್ರ ಇಷ್ಟು ದಿವಸಗಳಾದರೂ ಮಿಸೈಲ್ಸ್ ಎಲ್ಲಿಂದ ಹುಟ್ಟಿ ಹೊರ ಹೊಮ್ತಾ ಇದೆ ಅನ್ನೋದಕ್ಕೆ ಇದೇ ಈ ಅಂಡರ್ಗ್ರೌಂಡ್ ಮಿಸೈಲ್ ಕೇವ್ಸ್ ಅಂತ ಏನು ಕರಿತೀವಿ ಅದೇ ನಿಜವಾದ ಕಾರಣ. ಎಷ್ಟೇ ಹೊಡೆದಾಕಿದ್ರೂ ಇರಾನ್ ಎಷ್ಟು ದೊಡ್ಡದಾಗಿದೆ ಅಂದರೆ ಅವ್ರು ಮಾಡಿರೋ ಅಷ್ಟು ಮಿಸೈಲ್ ಅಂಡರ್ಗ್ರೌಂಡ್ ಬಂಕರ್ಸನ್ನು ಸರ್ವನಾಶ ಮಾಡೋದಕ್ಕೆ ಇನ್ನೂ ಸಾಧ್ಯವಾಗಿಲ್ಲ. 2 ದೇಶಗಳಿಂದ ಅಮೇರಿಕನ್ ಟ್ರೂಪ್ಸು ಇರಾನ್ ಒಳಗೆ ಗ್ರೌಂಡ್ ಇನ್ವೇಷನ್ನ ಶುರು ಮಾಡ್ಬೋದು ಬಹಳ ಸುಲಭವಾಗಿ. ಆದರೆ ಒಂದು ಸರಿ ಒಳಗೆ ಬಂದಮೇಲೆ ಹೊರಗೆ ಹೋಗೋದಕ್ಕೆ ಸಾಧ್ಯನಾ ಅನ್ನೋದು ಎರಡನೇ ಪ್ರಶ್ನೆ. ಯಾವಿದು 2 ದೇಶ? ಒಂದು ಇರಾಕ್, ಇನ್ನೊಂದು ತುರ್ಕಿಯೇ. ಈ 2 ಕಡೆಯಿಂದ ಕೂಡ ಇರಾನಿಯನ್ ಲ್ಯಾಂಡ್ ಬಾರ್ಡರ್ಸ್ ಇದೆ. ಆದರೆ ಇರಾನ್ಗೆ ಸಪೋರ್ಟಿಗೆ ಇಲ್ಲಿ ಬಂದಿರೋದು ಸೈನಿಕರಲ್ಲ, ತನ್ನ ಸ್ವಂತ ಜಿಯೋಗ್ರಫಿ, ಅಲ್ಲಿರುವಂತಹ ಝಾರ್ಗೋಸ್ ಪರ್ವತಗಳು. ಇದು ಅಫ್ಘಾನಿಸ್ತಾನದ ಬೆಟ್ಟಗಳಿಗಿಂತ ಕೂಡ ಬಹಳ ವಿಚಿತ್ರವಾದ ಬೆಟ್ಟಗಳು, ಪರ್ವತ ಶ್ರೇಣಿಗಳು, ಕಣಿವೆಗಳು, ಸುರಂಗ ಮಾರ್ಗಗಳು. ಅಫ್ಘಾನಿಸ್ತಾನ ಸೋವಿಯತ್ ಯೂನಿಯನ್ ಸೋಲ್ಸೋಕ್ಕಾಗಲಿಲ್ಲ. ಇವತ್ತು ಪಾಕಿಸ್ತಾನ ಹೊಡೆದಾಡ್ತಾರೆ, ಅವರು ಸೋಲ್ಸೋಕ್ಕಾಗಲಿಲ್ಲ. ಅಮೇರಿಕಾದವರು 20 ವರ್ಷ ಇದ್ದರು, ಅವ್ರ ಕೆಲವು ಸೋಲ್ಸೋಕ್ಕಾಗಲಿಲ್ಲ. ಅದೇ ರೀತಿ ಇರಾನ್ನ ಝಾರ್ಗೋಸ್ ಪರ್ವತಗಳನ್ನು ಸೋಲ್ಸೋದಕ್ಕೆ ಅಸಾಧ್ಯ ಅಂತ ಹೇಳ್ತಾರೆ ವರ್ಲ್ಡಲ್ಲಿರುವಂತಹ ಅಷ್ಟು ಜಿಯೋಪೊಲಿಟಿಕಲ್ ಥಿಂಕರ್ಸು. ಯಾಕೆಂದರೆ ಅಲ್ಲಿರುವಂತಹ ಗುಡ್ಡ ಪ್ರದೇಶ ಯಾವ ರೀತಿಯಲ್ಲಿ ಕಾರವಾಗಿದೆ ಅಂದರೆ ಅಮೆರಿಕನ್ ಇನ್ಫ್ಯಾಂಟ್ರಿ ಅಥವಾ ಅಮೆರಿಕನ್ ಏನು ನೀವು ಟ್ಯಾಂಕ್ಸು ಇವೆಲ್ಲ ಬರಲೇಬೇಕು ಒಳಗೆ ಹೊಡೆದಾಡಬೇಕು ಅಂದರೆ. ಈಗ ಒಂದು ಟ್ಯಾಂಕ್ ಕಣಿವೆಯಲ್ಲಿ ಬಂದರೆ ಎಲ್ಲ ಕಣಿವೆಗಳಲ್ಲೂ ಇರಾನಿಯನ್ ಸೋಲ್ಜರ್ಸು ಕಾಯ್ತಾ ಇರ್ತಾರೆ, ಬಕಪಕ್ಷಿಗಳ ಥರ ಬರ್ತಿದಂಗೆ ಉಡಾಯಿಸ್ಬಿಡ್ತಾರೆ. ಆ ಥರ ತುಂಬಾ ಕಷ್ಟವಾದ ರೀಜನ್ನು ಈ ತುರ್ಕಿಯೇ ಮತ್ತು ಇರಾಕ್ ಕಡೆಯಿಂದ ಬರುವಂತಹ ಬಾರ್ಡರ್ ರೀಜನ್ಸು. ಅದು ಬಿಟ್ಟರೆ ಈ ಕಡೆ ಪರ್ಷಿಯನ್ ಗಲ್ಫಲ್ಲಿ ಬರೋದು ಕೂಡ ಅಷ್ಟೇ ಕಷ್ಟ. ಯಾಕೆಂದರೆ 1000 ಕಿಲೋಮೀಟರ್ ಕೋಸ್ಟಲ್ ಲೈನ್ ಇದೆ. ಈ ರೀತಿ ಜಿಯೋಗ್ರಫಿಕಲಿ ಕೂಡ ಇರಾನ್ ಬಹಳ ಸುಪ್ರೀಂ ಪೊಸಿಷನಲ್ಲಿರೋದ್ರಿಂದ ಅಮೆರಿಕನ್ ಟ್ರೂಪ್ಸು ಇನ್ವೇಡ್ ಮಾಡೋದು ಬಹಳ ಕಷ್ಟ. ಸೊ ಕೊನೆಯದಾಗಿ ಡಿಸ್ಕಸ್ ಮಾಡೋಣ, ಯುದ್ಧವನ್ನು ಗೆಲ್ಲೋದು ಯಾರು, ಅಮೆರಿಕನ, ಇರಾನ? ಯಾಕೆಂದರೆ ಇಸ್ರೇಲ್ ಇದರಿಂದ ಬಿಟ್ಟೇ ಹೋಗಿದೆ. ಇಸ್ರೇಲೇ ಶುರು ಮಾಡಿದ್ದು ಯುದ್ಧನ. ಮೆತ್ತಿಗೆ ಬಂದು ತನಗೆ ಬೇಕಾದಂತಹ ಉದ್ದೇಶಗಳನ್ನು ಅಮೇರಿಕಾದವರಿಗೆ ಲಾಬಿ ಮಾಡಿ ಯುದ್ಧವನ್ನೇನೋ ಶುರು ಮಾಡಿಸ್ಬಿಡ್ತು. ಈಗ ಯುದ್ಧ ಶುರು ಮಾಡಿರುವಂತಹ ಸೂಪರ್ ಪವರು ಹಿಂದೆ ಏಟ್ ಹಾಕೋಕ್ಕಾಗ್ತಲ್ಲ. ಯಾಕೆಂದರೆ ಹಿಂದೆ ಏಟ್ ಹಾಕಿದ್ರೆ ಮುಖಭಂಗ, ಇಡೀ ವಿಶ್ವದ ಮುಂದೆ ತಲೆ ತಗ್ಸುವಂತಹ ಸಿಚುವೇಶನ್ ಬಂದ್ಬಿಡುತ್ತೆ. ಆ ಹಿಂದೆ ಹೋಗಂಗೂ ಇಲ್ಲ, ಮುಂದೆ ಬರೋಂಗೂ ಇಲ್ಲ, ಈ ಥರ ಸಿಚುವೇಶನು. ಗೆಲ್ಲೋದು ಯಾರು? ಇಲ್ಲಿ ಯುದ್ಧದಲ್ಲಿ ಗೆಲುವು ಯಾರ್ದು ಇಲ್ಲ. ಯಾಕೆಂದರೆ ಆಲ್ರೆಡಿ ನಾವೆಲ್ಲರೂ ಈ ಯುದ್ಧದಿಂದ ಬೇರೆ ಬೇರೆ ದೇಶಗಳಲ್ಲಿ, ಥೈಲ್ಯಾಂಡಲ್ಲಿ ತೈಲ ಇಲ್ಲ, ಫಿಲಿಪೀನ್ಸ್ ಲಾಕ್ಡೌನ್ ಆಗೋ ಸಿಚುವೇಶನ್ ಇದೆ, ಜಪಾನಲ್ಲಿ ಪ್ರಾಬ್ಲಮ್ ನಡೀತಾ ಇದೆ, ಭಾರತ ದೇಶದಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಕಿರಿಕ್ ಶುರುವಾಗಿದೆ, ಇಲ್ಲೂ ಲಾಕ್ಡೌನ್ ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲ ಯೋಚನೆ ಮಾಡಿ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗಲಿಲ್ಲ ಅಂದರೆ ಇಡೀ ವಿಶ್ವದ ತೈಲ ಬಂದ್. ಯಾಕಂದರೆ ಆಲ್ಮೋಸ್ಟ್ 20% ಅಲ್ಲಿಂದನೇ ಬರೋದು. ಅದಾದಮೇಲೆ ಈಗ ಹೌತೀಸ್ ಏನು ಯೆಮೆನ್ನಲ್ಲಿ ರೆಬೆಲ್ಸ್ ಇದ್ದಾರೆ, ಇರಾನಿಯನ್ ಸಪೋರ್ಟರ್ಸು, ಹೂತೀಸ್ ಅಂತ ಕರೀತಾರೆ, ಅವರು ಅಲ್ಲಿ ಸ್ಟ್ರೈಟ್ ಆಫ್ ಮನಾಬ್ ಅಂತ ಇದೆ, ಅದನ್ನು ಕೂಡ ರೆಡ್ ಸಿಯಲ್ಲಿ ಅದನ್ನು ಕೂಡ ಬಂದ್ ಮಾಡಬೇಕು ಅಂತಿದ್ದಾರೆ. ಅದು ಬಂದ್ ಮಾಡಿದ್ರೆ ಇನ್ನೂ ಡಮ್ಮು ಇದೇ ಆಮೇಲೆ ಅದಕ್ಕೂ ಹೋರಾಟ ಮಾಡೋದಕ್ಕೆ ಮತ್ತೆ ಇಸ್ರೇಲ್ ಇನ್ನೊಂದು ಕಡೆ ಒಂದು ಫ್ರಂಟನ್ನು ಶುರು ಮಾಡಬೇಕಾಗತ್ತೆ. ಆಲ್ರೆಡಿ ಇಸ್ರೇಲ್ ಹತ್ರ ಆ್ಯಂಟಿ ಏರ್ಕ್ರಾಫ್ಟ್ ಮಿಸೈಲ್ ಬ್ಯಾಟ್ರೀಸು, ಡ್ರೋನ್ ಬ್ಯಾಟ್ರೀಸು ಎಲ್ಲ ಕಮ್ಮಿ ಡಿಪ್ಲೀಟ್ ಆಗೋಗಿದೆ ಅಂತ ಬಂದಿದೆ ರಿಪೋರ್ಟು. ಇನ್ನು ಮುಂದೆ ಯಾವ್ಯಾವ ಇರಾನಿಯನ್ ಮಿಸೈಲ್ಸು ಹಾರತ್ತೋ ಎಲ್ಲ ಸೀದಾ ಹೋಗಿ ಡಮಾರ್ ಆಗುತ್ತೆ. ಇದರಿಂದ ಇಸ್ರೇಲು ತುಂಬ ಚಿಕ್ಕದು. ನಾನು ಹೋಗಿದ್ದಲ್ಲ ಇಸ್ರೇಲ್ಗೆ, ಮೇಲಿಂದ ಕೆಳಗಡೆ 4.5 ಅವರ್ಸ್ಗೆ ಡ್ರೈವ್ ಮಾಡಿ ಫಿನಿಷ್ ಮಾಡಿಬಿಡ್ಬೋದು. ಈ ಕಡೆಯಿಂದ ಈ ಕಡೆ ಅಂತೂ ತುಂಬ ಚಿಕ್ಕದು, ಇನ್ನೂ ಕಮ್ಮಿ, 1 ಅವರ್ 1.5 ಅವರ್ಸಲ್ಲಿ ಫಿನಿಷ್ ಮಾಡ್ಬೋದು. ಸೊ ಬಹಳ ಚಿಕ್ಕ ದೇಶ ಆಗಿರೋದ್ರಿಂದ ಅದನ್ನು ಸರ್ವನಾಶ ಮಾಡೋದು ಬಹಳ ಸುಲಭ ಆಗುತ್ತೆ. ನನ್ನ ಪ್ರಕಾರ ಯಾವ ದೇಶ ಕೂಡ ಸರ್ವನಾಶ ಆಗಬಾರ್ದು. ಎಲ್ಲ ದೇಶಗಳು ಕೂಡ ಖುಷಿಯಿಂದ ಆರಾಮಾಗಿಂದ ಬದುಕಬೇಕ್ರಿ. ಈಗ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಅಂತ ಇಸ್ರೇಲ್ US ಪ್ಲ್ಯಾನ್ ಮಾಡ್ತಾಯಿದೆ. ಇವರು ಎಲ್ಲ ಮಿಸೈಲ್ನ ತೆಗೆದು ಇರೋ ಅಷ್ಟು ಗಲ್ಫ್ ಸ್ಟೇಟ್ಸ್ ಮೇಲೆ, ಕುವೈತು, ಒಮಾನು, ಬಹ್ರೇನು, ಸೌದಿ ಅರೇಬಿಯಾ, UAE ಇಷ್ಟರ ಮೇಲೂ ಎಲ್ಲ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಸು, ಡಿಸಲನೈಸೇಷನ್ ಪ್ಲ್ಯಾಂಟ್ಸು ಅಷ್ಟನ್ನು ಸರ್ವನಾಶ ಮಾಡಿದ್ರೆ ಇಷ್ಟು ದೇಶಗಳಿಗೆ ಕುಡಿಯೋಕ್ಕೆ ನೀರಿರಲ್ಲ. ಏನು ಇಂಪೋರ್ಟ್ ಮಾಡೋಕ್ಕಾಗತ್ತಾ ಕುಡಿಯೋ ನೀರನ್ನು? ಡಿಸಲನೈಸೇಷನ್ ಪ್ಲ್ಯಾಂಟ್ಸು ಎಷ್ಟೋ ವರ್ಷದಿಂದ ಸೆಟಪ್ ಮಾಡಿರೋದು. ಇಡೀ ಇಸ್ರೇಲ್ ದೇಶ ನಡೀತಾ ಇರೋದೇ ಒಂದು ಚಿಕ್ಕ ಗಿಡ ಬೆಳೆಸಬೇಕು ಅಂದ್ರೂ ಸಮುದ್ರದ ನೀರನ್ನು ಡಿಸಲನೈಸ್ ಮಾಡಿ ನೀರು ಕೊಡ್ತಾ ಇರೋದು. ಕುಡಿಯೋ ನೀರು ಕೂಡ ಅಲ್ಲಿಂದ ಬರ್ತಾ ಇರೋದು. ಟಾಯ್ಲೆಟ್ ತೊಳ್ಕೊಳ್ತಾ ಇರೋ ನೀರು ಕೂಡ ಅಲ್ಲಿಂದನೇ ಬರ್ತಾ ಇರೋದು. ಪ್ರತಿಯೊಂದು ಬರ್ತಾ ಇರೋದು ಅಲ್ಲಿಂದ. ಎನರ್ಜಿ ಇನ್ಫ್ರಾಸ್ಟ್ರಕ್ಚರು ನಮ್ಮದು ಹೊಡೆದ್ರೆ ನಿಮ್ಮದು ಹೊಡಿತೀವಿ, ನಮ್ಮ ಇಂಡಸ್ಟ್ರೀಸ್ ನೋಡಿದ್ರೆ ನಿಮ್ಮ ನೀರಿನ ಮೂಲವನ್ನು ಹೊಡಿತೀವಿ ಅಂತ ಕೂತಿರುವಂಥ ಇರಾನು ಕಳ್ಕೊಳ್ಳೋಕ್ಕೇನು ಇಲ್ಲ. ಅವ್ರು ಬಿದ್ದೋದ್ರೆ, ಅವ್ರು ಮುಳುಗೋದ್ರೆ ಎಲ್ಲರೂ ಜೊತೆಗೆ ಮುಳುಗಿಸ್ಕೊಂಡ್ಬಿಡ್ತಾರೆ. ಇದರಿಂದ ಏನು ಇಡೀ ಜಗತ್ತೇ ಕತ್ಲಲ್ಲಿ ಬದುಕಬೇಕಾಗತ್ತೆ, ಇಡೀ ಜಗತ್ತೇ ಪ್ರಾಬ್ಲಮಲ್ಲಿ ಬದುಕಬೇಕಾಗತ್ತೆ.
ಎಲ್ಲ ಜಗತ್ತಿನ ಲೀಡರ್ಸ್ ಕೂಡ ಇದಕ್ಕೆ ಒಂದುಗೂಡಿ, ಎಸ್ಪೆಷಲಿ ಭಾರತ ದೇಶದ ಥರ ದೊಡ್ಡ ದೇಶ, ಸೂಪರ್ ಪವರ್ಫುಲ್ ದೇಶ ನಿಂತ್ಕೋಬೇಕು. ಚೈನಾ ಇವ್ರನ್ನೆಲ್ಲ ನೋಡಿ ಮಜಾ ತಗೋತಾ ಇದೆ, ಇರಾನ್ ಏನೇನು ಹೆಲ್ಪ್ ಮಾಡಬೇಕು ಮಾಡ್ತಾಯಿದೆ, ರಷ್ಯಾ ಕೂಡ ಹಂಗೆ ಮಾಡ್ತಾಯಿದೆ. ಯಾಕೆಂದರೆ ಈ ಪ್ರಾಬ್ಲಮಲ್ಲಿ ರಷ್ಯನ್ ಫ್ಯೂಯಲ್ ಸೇಲ್ಸು ಟ್ರಿಪಲ್ ಆಗಿದೆ. ಪ್ರತಿ ದಿವಸ $750 million ವರ್ತ್ ಆಫ್ ರಷ್ಯನ್ ಆಯಿಲ್ನ ಬೈ ಮಾಡ್ತಾ ಇದ್ದಾರೆ. ಅಮೆರಿಕ ಸ್ಯಾಂಕ್ಷನ್ಸ್ ಕೂಡ ತೆಗೆದಾಕ್ಬಿಟ್ಟಿದ್ದಾರೆ. ಸೊ ಹೆಂಗೆ ಅಂದರೆ ಇದೆಲ್ಲ ಒಂದು ಜಿಯೋ ಪೊಲಿಟಿಕಲ್ ಗೇಮು, ಕೆಲವರ ಗ್ರೀಡು, ಕೆಲವರ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಸಾಮಾನ್ಯ ಮನುಷ್ಯರ ಬಲಿಗಳು ತೊಗೊಳ್ತಾ ಇರೋಂತಹ ಈ ವಿಶ್ವ. ಕೆಲವು ಸರಿ ಬೇಜಾರಾಗುತ್ತೆ ಈ ಮನಸ್ಥಿತಿಯನ್ನು ನೋಡಿದಾಗ. ಎಸ್ಪೆಷಲಿ ನಾನು ಪ್ರಾಕ್ಟಿಕಲಿ ಇಷ್ಟು ದೇಶದ ಯುದ್ಧದ ಜಾಗಗಳನ್ನು ನೋಡ್ಕೊಂಡು ಬಂದ ಮೇಲೆ ನನಗನ್ಸಿದ್ದು ಯುದ್ಧ ಯಾರಿಗೂ ಬೇಡ ಅಂತ. ಇಲ್ಲಿ ಅದಕ್ಕೆ ಗೆಲುವು ಸೋಲು ಯಾರ್ದು ಇಲ್ಲ, ಯಾರೇ ಹೊಡೆದಾಡಿದ್ರೂ ಸೋತಂಗೆ ಲೆಕ್ಕ. ಅಕಸ್ಮಾತ್ ಗ್ರೌಂಡ್ ಇನ್ವೇಷನ್ ಆಗಿ 50,000 ಈಗ ನೋಡಿದರೆ ಅಫ್ಘಾನಿಸ್ತಾನದಲ್ಲಿ ಆಲ್ಮೋಸ್ಟ್ ತುಂಬ ಸಾವಿರಾರು ಅಮೇರಿಕನ್ ಸೋಲ್ಜರ್ಸ್ ಹತ್ತರು. ಅದೇ ರೀತಿ ಇಲ್ಲಿ 50,000 ಜನ ಫಸ್ಟ್ ಕಳಿಸ್ತಾರೆ, ಅದನ್ನು ಗೆಲ್ಲಕ್ಕಾಗಲಿಲ್ಲ ಅಂತ ಇನ್ನೊಂದು 50,000 ಜನ, ಅದಾದಮೇಲೆ 1 ಲಕ್ಷ, 2 ಲಕ್ಷ, 3 ಲಕ್ಷ. ಇನ್ ಆ್ಯಕ್ಚುಯಾಲಿಟಿ 3 ಲಕ್ಷ ಸೋಲ್ಜರ್ಸ್ ಮಿನಿಮಮ್ ಬೇಕಂತೆ ಇರಾನ್ನ ಅಟ್ಯಾಕ್ ಮಾಡಬೇಕು ಅಂದರೆ. 50,000 ಸೋಲ್ಜರ್ಸಲ್ಲಿ ಸಾಧ್ಯನೇ ಇಲ್ಲ ಅನ್ನೋದು ಇಡೀ ಜಿಯೋಪೊಲಿಟಿಕಲಲ್ಲಿ ನಡೀತಾ ಇರುವಂತಹ ಮಾತು, ವಾರ್ಫೇರಲ್ಲಿ ನಡೀತಾ ಇರೋ ಮಾತು, ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು. ಈಗ 2 ಲಕ್ಷ ಸೋಲ್ಜರ್ಸನ್ನು ಕಳಿಸೋದಕ್ಕೆ ತುಂಬ ಕಷ್ಟ ಇದೆ. ಯಾಕೆಂದರೆ ಟ್ರಂಪ್ಗೆ ಆಲ್ರೆಡಿ 30% ಬಂದು ನಿಂತಿದ್ದಾರೆ. ಇನ್ನೇನು ಮಿಡ್ ಟರ್ಮ್ ಎಲೆಕ್ಷನ್ಸ್ ಬರ್ತಾಯಿದೆ, ಅವರ ಪಾಪ್ಯುಲಾರಿಟಿ 30%ಅಲ್ಲಿದೆ. ಒಂದು ಟೈಮಲ್ಲಿ ತುಂಬ ಟಾಪಲ್ಲಿತ್ತು. ಅದು ಬಿಟ್ಟು ಆಲ್ರೆಡಿ ಅಮೇರಿಕಾದಲ್ಲಿ ಪ್ರೊಟೆಸ್ಟ್ ಶುರುವಾಗಿದೆ, ಯುದ್ಧ ಬೇಡ ನಮಗೆ, ಯುದ್ಧದಿಂದ ನಮಗೆ ರಿಸೆಷನ್ ಆಗ್ತಾಯಿದೆ, ಸ್ಟಾಕ್ ಮಾರ್ಕೆಟ್ 10% ಡೌನ್ ಆಗಿದೆ ಅಂತ. ಸೊ ಎಲ್ಲ ಪ್ರಾಬ್ಲಮ್ಸ್ನ ನಾವು ಅರ್ಥ ಮಾಡ್ಕೊಂಡಾಗ ಯುದ್ಧ ನಿಂತರೆ ಜಗತ್ತು ಮತ್ತೆ ಸಸ್ಟೇನ್ ಆಗುತ್ತೆ, ಇಲ್ಲ ಅಂದರೆ ನಾವೆಲ್ಲರೂ ಒಂದು 20-25 ವರ್ಷ ಹಿಂದೆ ಹೋಗ್ಬಿಡ್ತೀವಿ. ಅದಾದಮೇಲೆ ಬೇಕಾದಷ್ಟು ನೆಕ್ಸ್ಟ್ ಬರುವಂತಹ ಪ್ರಾಬ್ಲಮ್ಸ್ನ ಸರಿ ಮಾಡ್ಕೊಳ್ಳೋದಕ್ಕೆ, ಸೇಮ್ ಈಗ ಕೋವಿಡ್ ಬಂದು ಹೋದ್ಮೇಲೆ ಸುಧಾರಿಸ್ಕೊಳ್ಳೋದಕ್ಕೆ ನಮಗೆ 3-4 ವರ್ಷ ಬೇಕು ಆಯಿತು. ಅದೇ ಥರನೇ ಈ ಯುದ್ಧ ಮುಗಿದ್ಮೇಲೆ ನಮಗೆ ಸುಧಾರಿಸ್ಕೊಳ್ಳೋದಕ್ಕೆ 3-4 ವರ್ಷ ಬೇಕಾಗುತ್ತೆ. ಪ್ರತಿ ದಿವಸ ಮುಂದೆ ಹೋದಂಗೆ ನಮ್ಮ ಲೈಫಲ್ಲಿ ಸುಧಾರಿಸ್ಕೊಳ್ಳೋದಕ್ಕೆ 1 ತಿಂಗಳು 2 ತಿಂಗಳು ಎಕ್ಸ್ಟ್ರಾ ಬೇಕಾಗುತ್ತೆ. ಪ್ರತಿಯೊಬ್ಬನ ಮನುಷ್ಯನ ಲೈಫ್ ಮೇಲೆ ಕೂಡ ಈ ಒಂದು ಯುದ್ಧ ಇಂಪ್ಯಾಕ್ಟ್ ಆಗುತ್ತೆ. ಐ ಹೋಪ್ ಯುದ್ಧ ಗ್ರೌಂಡ್ ಇನ್ವೇಷನ್ ಆಗಲಿ, ಎಲ್ಲ ರೀತಿಯ ಇನ್ವೇಷನ್ ಆಗಿ ಸ್ಟಾಪ್ ಆಗಿ ಮತ್ತೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗಿ ಇಡೀ ವಿಶ್ವ ನಗ್ನಗ್ತಾ ಇರಲಿ ಅಂತ ಆಶಿಸ್ತೀನಿ. ಶಾಂತಿ ಮೊಳಗಲಿ. ಯಾವುದೇ ಅಮೇರಿಕನ್ ಸೋಲ್ಜರ್ಸ್ ಕೂಡ ಶಾರ್ಕ್ಗೆ ಆಹಾರ ಆಗೋದು ಬೇಡ, ಯಾವುದೇ ಇರಾನಿಯನ್ ಸೋಲ್ಜರ್ಸ್ ಕೂಡ ಅಮೇರಿಕನ್ ಮಿಸೈಲ್ಸ್ಗೆ ತುತ್ತಾಗೋದು ಬೇಡ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ವಿದ ಜೈ ಹಿಂದ್, ಜೈ ಕರ್ನಾಟಕ.